ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ಅರ್ಧಾಷ್ಟಮ ಶನಿಯಿಂದ ಬಿಡುಗಡೆ ಸಿಗಲಿದೆ. ಶನಿಗ್ರಹ ನಿಮ್ಮ ರಾಶಿಯ ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಪ್ರವೇಶಿಸಲಿದ್ದಾರೆ. ಶನಿಗ್ರಹದ ರಾಶಿ ಸಂಚಾರ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಯಾವ ವಿಚಾರಗಳಲ್ಲಿ ನೀವು ಈ ವರ್ಷದಲ್ಲಿ ಜಾಗ್ರತೆಯನ್ನು ವಹಿಸಬೇಕು ಎಂಬಂತಹ ವಿಚಾರಗಳನ್ನು ತಿಳಿಸಿಕೊಡಲಿದ್ದೇನೆ. ವೃಶ್ಚಿಕ ರಾಶಿಯವರಿಗೆ 2025 ಮಾರ್ಚ್ 29 ಶನಿವಾರದ ದಿನ ಶನಿಗ್ರಹ ನಿಮ್ಮ 4ನೇ ಭಾವದಿಂದ 5ನೇ ಭಾವಕ್ಕೆ ಸಂಚಾರ ಮಾಡುತ್ತಿದೆ. ಮಾರ್ಚ್ ತಿಂಗಳ ನಂತರ ನಿಮಗೆ ಅರ್ಧಾಷ್ಟಮ ಶನಿಗ್ರಹದಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಲಿದೆ. ಈ 2.5 ವರ್ಷಗಳಲ್ಲಿ ವೃಶ್ಚಿಕ ರಾಶಿಯವರು ಅರ್ಧಾಷ್ಟಮ ಶನಿಯ ಪ್ರಭಾವದಿಂದ ಮಾನಸಿಕವಾಗಿ ನೊಂದಿರುತ್ತೀರಾ. ಚಿಕ್ಕ ಪುಟ್ಟ ವಿಚಾರಗಳಿಗೆ, ರಿಲೇಷನ್ಶಿಪ್ ವಿಚಾರಕ್ಕೆ ಆಗಲಿ, ಜಾಬ್ ಹಾಗೂ ನಿಮ್ಮ ಬಿಸ್ನೆಸ್ ವಿಚಾರಕ್ಕೆ ಆಗಲಿ, ನಿಮ್ಮ ಮಕ್ಕಳ ವಿಚಾರದಲ್ಲಿ ಓವರ್ ಥಿಂಕಿಂಗ್ ಮಾಡಿರುತ್ತೀರಾ. ತುಂಬ ಡಿಪ್ರೆಷನ್, ಟೆನ್ಷನ್, ಸ್ಟ್ರೆಸ್ಗಳನ್ನು ಮಾಡಿಕೊಂಡಿರುತ್ತೀರಾ. ಕಾರಣಗಳೇ ಇಲ್ಲದೆ ನಿಮ್ಮ ಮನಸ್ಸಿಗೆ ಗೊಂದಲ, ಭಯ, ಆತಂಕಗಳು ಇರುತ್ತವೆ. ಯಾರ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹ ಸ್ಟ್ರಾಂಗ್ ಆಗಿ ಪ್ಲೇಸ್ಮೆಂಟ್ ಆಗಿರುತ್ತದೋ ಅಂತಹವರಿಗೆ ಅರ್ಧಾಷ್ಟಮ ಸಮಯದಲ್ಲಿಯೂ ಒಳ್ಳೆಯದನ್ನೇ ಮಾಡಿರುತ್ತದೆ ಶನಿಗ್ರಹ. ಮಾರ್ಚ್ ತಿಂಗಳವರೆಗೂ ನಿಮ್ಮ ಟೆನ್ಷನ್ಗಳು, ಸ್ಟ್ರೆಸ್ಗಳು ಇದ್ದೇ ಇರುತ್ತವೆ. ಮಾರ್ಚ್ ತಿಂಗಳ ನಂತರ ಎಲ್ಲ ಚೇಂಜಸ್ ಆಗ್ತಾ ಹೋಗುತ್ತದೆ. ಯಾರ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹ ಶತ್ರು ಕ್ಷೇತ್ರ, ನೀಚ ಸ್ಥಾನದಲ್ಲಿ ಸ್ಥಿತವಾಗಿದೆಯೋ ಅಂತಹವರಿಗೆ ಬಹಳ ಕಷ್ಟಗಳನ್ನು, ಅವಮಾನಗಳನ್ನು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಬ್ಸ್ಟಕಲ್ಸ್ಗಳನ್ನು, ಅಡೆತಡೆಗಳನ್ನು, ದುಃಖಗಳನ್ನು ಕೊಡುವುದರ ಜೊತೆಗೆ ಅನಾವಶ್ಯಕ ಖರ್ಚುಗಳನ್ನು ಮಾಡಿಸಿರುತ್ತದೆ ಶನಿಗ್ರಹ. ಮಾರ್ಚ್ ತಿಂಗಳ ನಂತರ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿಯಿಂದ ಸಂಪೂರ್ಣವಾಗಿ ಬಿಡುಗಡೆಯಾದಾಗ ಮೊದಲು ನಿಮ್ಮ ಓವರ್ ಥಿಂಕಿಂಗ್, ಡಿಪ್ರೆಷನ್, ಸ್ಟ್ರೆಸ್ ಇವೆಲ್ಲ ಕಡಿಮೆಯಾಗುತ್ತಾ ಬರುತ್ತವೆ. ನಿಮ್ಮ ಮನಸ್ಸು ಬಹಳ ಪ್ರಶಾಂತವಾಗಿರುತ್ತದೆ. ಎಮೋಷ್ನಲಿ ತುಂಬ ಬ್ಯಾಲೆನ್ಸ್ಡ್ ಆಗಿ ಇರ್ತೀರಾ. ಮಾರ್ಚ್ ತಿಂಗಳ ನಂತರ ರೋಗ, ಋಣ, ಶತ್ರುಗಳು, ಕೋರ್ಟ್ ಕೇಸ್ಗಳಲ್ಲಿ ಸಿಲುಕಿದವರು ಅರ್ಧಾಷ್ಟಮ ಶನಿಯ ಬಿಡುಗಡೆಯ ನಂತರ ನಿಮ್ಮ ಸಾಲಗಳನ್ನು ತೀರಿಸುತ್ತೀರಾ. ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನಿಮ್ಮ ಸುತ್ತಮುತ್ತಲಿನ ಹಿತಶತ್ರುಗಳು, ಗುಪ್ತ ಶತ್ರುಗಳು ಮಿತ್ರರಾಗುವಂತಹ ಸಮಯ ಇದು. ಕೋರ್ಟಲ್ಲಿ ಕೇಸ್ಗಳು ನಡೆಯುತ್ತಿದ್ದರೆ ಮಾರ್ಚ್ ತಿಂಗಳ ನಂತರ ನಿಮ್ಮ ಕಡೆ ಜಯ ಸಿಗುವಂತಹ ಸಮಯ. ಶನಿಗ್ರಹ ನಿಮ್ಮ ಪಂಚಮ ಸ್ಥಾನದಿಂದ ಸಪ್ತಮ ಭಾವ, ಲಾಭಸ್ಥಾನ ಹಾಗೂ ತೃತೀಯ ಭಾವಕ್ಕೆ ದೃಷ್ಟಿಸುತ್ತಿದೆ. ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಮಾರ್ಚ್ ತಿಂಗಳ ನಂತರ ಸಂತಾನವಾಗುವಂತಹ ಯೋಗ ತೋರಿಸ್ತಾ ಇದೆ. ವೃಶ್ಚಿಕ ರಾಶಿಯವರು ಈ 2.5 ವರ್ಷದಲ್ಲಿ ಸ್ವಲ್ಪ ಆಲಸ್ಯವನ್ನು ತೋರಿಸ್ತಾ ಇದ್ರ ನಿಮ್ಮ ಆಲಸ್ಯವನ್ನು ಬಿಟ್ಟು ಬಹಳ ಚಟುವಟಿಕೆಯಿಂದ ಕೂಡಿರುತ್ತೀರಾ. ಬಹಳ ಆಕ್ಟಿವ್ ಆಗಿ, ಎನರ್ಜೆಟಿಕ್ ಆಗಿ ಇರ್ತೀರಾ. ನಿಮ್ಮ ಪ್ರಯತ್ನಗಳು 2025 ಮಾರ್ಚ್ ತಿಂಗಳ ನಂತರ 10 ಪಟ್ಟು ಹೆಚ್ಚಾಗುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತಹ ಬೆಸ್ಟ್ ರಿಸಲ್ಟ್ಗಳನ್ನು ಶನಿಗ್ರಹ ಕೊಟ್ಟೇ ಕೊಡುತ್ತಾರೆ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಆಲಸ್ಯವನ್ನು ತೊರೆದು ಆಸಕ್ತಿಯನ್ನು ತೋರಿಸುತ್ತೀರಾ. ಮಾರ್ಚ್ ತಿಂಗಳ ನಂತರ ಶನಿಗ್ರಹದ ದೃಷ್ಟಿ ನಿಮ್ಮ ದ್ವಿತೀಯ ಭಾವದ ಮೇಲಿರುವುದರಿಂದ ಡೆಂಟಲ್ ಇಶ್ಯೂಸ್ ಆಗಬಹುದು, ಹಲ್ಲು ನೋವು, ಒಸಡಿನಲ್ಲಿ ಸಮಸ್ಯೆಗಳಾಗಬಹುದು, ನಿಮ್ಮ ಮುಖದಲ್ಲಿ ಇನ್ಫೆಕ್ಷನ್ ಸಮಸ್ಯೆಗಳು ಉಂಟಾಗಬಹುದು. ನಿಮ್ಮ ಬಾಯಿ ಹಾಗೂ ಹಲ್ಲಿನ ಆರೋಗ್ಯದ ಕಡೆ, ನಿಮ್ಮ ಸ್ಕಿನ್ ಮತ್ತು ಮುಖದ ಆರೋಗ್ಯದ ಕಡೆ ಗಮನವನ್ನು ವಹಿಸಿ. 2ನೇ ಭಾವ ಅಂದರೆ ವಾಕ್ಸ್ಥಾನ. ನೀವು ಮಾತನಾಡುವಾಗ ಯೋಚನೆ ಮಾಡಿ ಬಹಳ ಸಮಾಧಾನವಾಗಿ ಮಾತನಾಡಬೇಕಾಗುತ್ತೆ. ಇಲ್ಲದಿದ್ದರೆ ನಿಮ್ಮ ಮಾತಿನಿಂದ ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ. ಶನಿಗ್ರಹ ನಿಮ್ಮ ಸಪ್ತಮ ಭಾವಕ್ಕೆ ದೃಷ್ಟಿಸುತ್ತಿರುವುದರಿಂದ ನಿಮ್ಮ 2ನೆಯ ಮಗುವಿನ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಶನಿಗ್ರಹದ ದೃಷ್ಟಿ ನಿಮ್ಮ 11ನೇ ಭಾವದ ಮೇಲಿರುವುದರಿಂದ ನಿಮ್ಮ ಅಣ್ಣ ಅಥವಾ ಅಕ್ಕನ ಜೊತೆ ವೈಮನಸ್ಸುಗಳು ಬರಬಹುದು. ಸಣ್ಣ ಪುಟ್ಟ ವಾದ ವಿವಾದಗಳು ಉಂಟಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ನಿಮ್ಮ ಹಿರಿಯ ಸಹೋದರ ಹಾಗೂ ಸಹೋದರಿಗೆ ಆರೋಗ್ಯದ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ತೋರಿಸ್ತಾ ಇದೆ. ನೀವು ಸತ್ಯ, ಧರ್ಮದ ಹಾದಿಯಲ್ಲಿ ಇರದಿದ್ದರೆ ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ. ಈ 2.5 ವರ್ಷದಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಮಾರ್ಚ್ ತಿಂಗಳ ನಂತರ ನಿಮ್ಮ ತಾಯಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುವುದರ ಮೂಲಕ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ.
ನಿಮ್ಮ ಮಕ್ಕಳ ಅಭಿವೃದ್ಧಿಯಾಗುವಂತಹ ಸಮಯವಿದು. ನಿಮ್ಮ ಮಕ್ಕಳ ಆರೋಗ್ಯ ಕೆಟ್ಟಿದ್ದರೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ನಿಮ್ಮ ಮಕ್ಕಳ ಮದುವೆಯಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಯಾರ್ಯಾರು ನಿಮ್ಮ ಮಗ ಅಥವಾ ನಿಮ್ಮ ಮಗಳಿಗೆ ವಧುವನ್ನು ಅಥವಾ ವರನನ್ನು ಹುಡುಕುತ್ತಿದ್ದೀರೋ, ಮದುವೆ ಮಾಡುವ ಪ್ರಯತ್ನದಲ್ಲಿದ್ದರೆ ಮಾರ್ಚ್ ತಿಂಗಳ ನಂತರ ಒಳ್ಳೆಯ ಸಮಯ ಇದೆ. ನಿಮ್ಮ ಮಕ್ಕಳಿಗೆ ಮದುವೆಯಾಗುವಂತಹ ಸಂಭವವಿದೆ. ಹಳೆಯ ಆಸ್ತಿಯನ್ನು ಮಾರಿ ಹೊಸ ಮನೆ, ಹೊಸ ವಾಹನ, ಹೊಸ ಸೈಟು, ಜಮೀನು ಖರೀದಿಯನ್ನು ಮಾಡುವಂತಹ ಯೋಗ ತೋರಿಸ್ತಾ ಇದೆ. ವೃಶ್ಚಿಕ ರಾಶಿಯವರ ಮಕ್ಕಳ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಸಕ್ಸಸ್ ಸಿಗುವಂತಹ ಸಮಯವಿದು. ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ರೆಕಗ್ನೈಸೇಷನ್ ಮಾಡುವಂತಹ ಸಮಯ. ನಿಮ್ಮ ಮಾತಿಗೆ ಎಲ್ಲರೂ ಗೌರವಿಸುತ್ತಾರೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಇದ್ದಂತಹ ಟೆನ್ಷನ್ಗಳು, ಸ್ಟ್ರೆಸ್ಗಳು ಎಲ್ಲ ಕಡಿಮೆಯಾಗುತ್ತಾ ಬರುತ್ತದೆ. ನೀವು ಜಾಬ್ ಚೇಂಜ್ ಮಾಡಬೇಕು ಅಂದುಕೊಂಡಿದ್ದರೆ ಏಪ್ರಿಲ್ ತಿಂಗಳ ನಂತರ ಪ್ರಯತ್ನವನ್ನು ಮಾಡಿ. 5ನೇ ಭಾವದಲ್ಲಿ ಶನಿ ಗ್ರಹ ಸಂಚಾರ ಮಾಡುವುದರಿಂದ 5ನೇ ಭಾವ ಅಂದರೆ ನಿಮ್ಮ ಬುದ್ಧಿಯ ಸ್ಥಾನ. ನಿಮ್ಮ ಬುದ್ಧಿ ಮತ್ತು ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಂಡು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದರೆ 2025 ಮಾರ್ಚ್ ತಿಂಗಳ ನಂತರ ಶನಿ ಗ್ರಹ ನಿಮ್ಮ ಪ್ರಯತ್ನಕ್ಕೆ 100% ಬೆಸ್ಟ್ ರಿಸಲ್ಟ್ಗಳನ್ನು ಕೊಟ್ಟೇ ಕೊಡುತ್ತಾರೆ. ವೃಶ್ಚಿಕ ರಾಶಿಯವರು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಉತ್ತಮ ಧನಲಾಭವನ್ನು ಗಳಿಸಲು ಶನಿ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿ. 2025ರಲ್ಲಿ ಶನಿ ಗ್ರಹ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿದ್ದಾರೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.